2025 ಗೋಲ್ಡ್ ಯಾವ ಥರ ರಿಟರ್ನ್ ಕೊಟ್ಟೈತಂತ ನೀವೆಲ್ಲರೂ ನೋಡಿರಬಹುದು. ವೀಕ್ಷಕರೇ, 2025 ಎಲ್ಲ ಅಸೆಟ್ ಕ್ಲಾಸನ್ನು ಕಂಪೇರ್ ಮಾಡ್ರೆ ಗೋಲ್ಡ್ದಷ್ಟು ರಿಟರ್ನ್ ಯಾವುದು ಅಸೆಟ್ ಕ್ಲಾಸ ಕೊಟ್ಟಿಲ್ಲ. ಅದ ಕಾರಣ ಎಲ್ಲ ಇನ್ವೆಸ್ಟರ್ಸ್ ತಲೆ ಏನು ಕ್ವಶನ್ ಐತಂತಂದ್ರೆ 2025 ಯಾವ ಥರ ಗೋಲ್ಡ್ ರಿಟರ್ನ್ ಕೊಟ್ಟೈತಿ, ಅದೇ ಥರ 2026 ಕೊಡ್ತೈತೋ ಇಲ್ಲೋ ಅಂತ ಎಲ್ಲರದು ತಲೆಗೆ ಕ್ವಶನ್ ಐತಿ. ಅದ್ರದನ್ನ ಆನ್ಸರ್ ಕಂಡು ಹಿಡಿಯೋ ಪ್ರಯತ್ನ ಇವತ್ತಿನ ವಿಡಿಯೋನಾಗ ನಾವು ಮಾಡೋಣ. ನೋಡ್ರಿ, ಇವತ್ತು ಮೇನ್ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಗೋಲ್ಡ್ ಎದಕ್ಕೆ ಏರಾತೈತಿ, ಎದಕ್ಕೆ 2-3 ವರ್ಷನಾಗ ಗೋಲ್ಡ್ ಏರಿತ, ಅದ್ರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೆಂಟ್ರಲ್ ಬ್ಯಾಂಕ್ಗಳು, ಜಗತ್ತದು ಏನು ಸೆಂಟ್ರಲ್ ಬ್ಯಾಂಕ್ಗಳು ಇದಾವ, ಅವು ಗೋಲ್ಡ್ ಬಾಯ್ ಮಾಡೋದ್ರಿಂದ ಗೋಲ್ಡ್ ಪ್ರೈಸ್ ಈ ಥರ ಇರತೈತ್ರಿ. ಅವ ಸೆಂಟ್ರಲ್ ಬ್ಯಾಂಕ್ಗಳ ಮುಂದಿನ ವರ್ಷ ಅಥವಾ 2026 ಗೋಲ್ಡ್ ಮತ್ತೆ ಬಾಯ್ ಮಾಡ್ತಾರೋ ಇಲ್ಲೋ ಅಂತ ಅದ್ರ ಬಗ್ಗೆನೂ ಡೇಟಾ ಮೂಲಕ ತಿಳ್ಕೊಳ್ಳೋಣ. ಲಾಸ್ಟ್ಗೆ 2026 ಗೋಲ್ಡ್ ಪ್ರೈಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆನೂ ಪ್ರಿಡಿಕ್ಟ್ ನಾವು ಮಾಡೋಣ. ಅದ ಕಾರಣ ಈ ವಿಡಿಯೋಗಿನ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ. ನೋಡ್ಬೋದು ವೀಕ್ಷಕರೇ, 2025 ಒಂದ್ ವರ್ಷನಾಗ ಗ್ಲೋಬಲ್ ಮಾರ್ಕೆಟ್ನಾಗ ಗೋಲ್ಡ್ ಪ್ರೈಸ್ 67% ಹೆಚ್ಚರೈತಿ. ಭಾರತದ ಮಾರ್ಕೆಟ್ನಾಗ ಗೋಲ್ಡ್ ಪ್ರೈಸ್ ಒಂದ್ ವರ್ಷನಾಗ 75% ಹೆಚ್ಚರೈತಿ. ಯಾಕೆ ಭಾರತದ ಮಾರ್ಕೆಟ್ನಾಗ ಹೆಚ್ಚು ಗೋಲ್ಡ್ ರಿಟರ್ನ್ ಕೊಟ್ಟೈತೆ ಅನ್ನಕ್ ಮೇನ್ ರೀಸನ್ ಏನಂತಂದ್ರ ಭಾರತದ ಏನ್ ರೂಪಾಯಿ ಐತದ ಡಾಲರ್ ವಿರುದ್ಧ ವೀಕ್ ಹಾಕೊಂತ ಬರತೈತಿ. ಅದರದನ್ನ ಪರಿಣಾಮ ಗ್ಲೋಬಲ್ ಮಾರ್ಕೆಟ್ಗಿಂತನೂ ಭಾರತದ ಮಾರ್ಕೆಟ್ನಾಗ ಗೋಲ್ಡ್ ವೀಕ್ಷಕರ ಹೆಚ್ಚು ರಿಟರ್ನ್ ಕೊಟ್ಟೈತಿ. ಮತ್ತು ಭಾರತನಾಗ ಗೋಲ್ಡ್ ಡಿಮಾಂಡ್ ಅನ್ನು ಹೆಚ್ಚಿರೋ ಕಾರಣ ಈ ತರ ಗ್ಲೋಬಲ್ ಮಾರ್ಕೆಟ್ಗಿಂತನೂ ಹೆಚ್ಚು ರಿಟರ್ನ್ ಭಾರತದ ಮಾರ್ಕೆಟ್ನಾಗ ಗೋಲ್ಡ್ ಕೊಟ್ಟೈತಂತ ನಾವು ಅನ್ಬೋದ. ಈಗ ಬಾರಿ ವೀಕ್ಷಕರೇ, ಗೋಲ್ಡ್ 2023 ರ್ಯಾಲಿ ಸ್ಟಾರ್ಟ್ ಆಗಿದ್ದು ಗೋಲ್ಡ್ 2025 ತನಕ ಈಗಂತಕ ಅದ್ ಎದಕ್ ಸ್ಟಾರ್ಟ್ ಆತ, ಅದರಿಂದ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಅವು ತಿಳ್ಕೊಂಡು ಅಂತಂದ್ರೆ ನಮಗ್ ಗುರ್ತಾಗ್ಬಿಡ್ತೈತಿ ಮುಂದನ್ನು ಏರ್ಬೋದೋ ಇಲ್ಲೋ ಅಂತ. ಬರೀ ವೀಕ್ಷಕರೇ, ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಗೋಲ್ಡ್ ಈ ತರ ರೀಸೆಂಟ್ ಆಗಿನ ಗೋಲ್ಡ್ ಈ ತರ ರ್ಯಾಲಿ ತೋರ್ಸಕ್ ಮೇನ್ ರೀಸನ್ ಏನಂತಂದ್ರೆ ಒಂದೇದ US ಫೆಡರಲ್ ಬ್ಯಾಂಕ್ ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ ಕಾರಣ. US ದೇನ್ ಸೆಂಟ್ರಲ್ ಬ್ಯಾಂಕ್ ಐತಿ, ಫೆಡರಲ್ ಬ್ಯಾಂಕ್ ಅಂತೇವ್ ನಾವು. ಅದ್ ವೀಕ್ಷಕರೇ ರೀಸೆಂಟ್ ಆಗಿನ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ಕೊಂತನ ಬರತೈತಿ, ಬಡ್ಡಿ ದರವನ್ನ ಕಡಿಮೆ ಮಾಡ್ಕೊಂತ ಬರತೈತಿ. ಈ ತರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದ್ ಕಾರಣ US ಏನ್ ಬಾಂಡ್ಗಳು ಇರ್ತಾವ ಅಲ್ಲಿ ವೀಕ್ಷಕರ ಏನ್ ರಿಟರ್ನ್ ಸಿಗ್ತಿತ್ತ ಅವ್ ರಿಟರ್ನ್ ಅನ್ನು ಕಡಿಮೆ ಆಗ್ತಾವ. ಅದ ಕಾರಣ ಯಾರ್ಯಾರು ಇನ್ವೆಸ್ಟರ್ ಸೇಫ್ ಅಂತ US ಬಾಂಡ್ನ ಹೂಡಿಕೆ ಮಾಡ್ತಿರ್ಲಾರಿ, ಅವ್ರಿಗೆ ರಿಟರ್ನ್ ಕಡಿಮೆ ಸಿಗ್ತೈತೆ ಅನ್ನೋ ಕಾರಣದಿಂದ ಅವ್ರ ರೊಕ್ಕನ ತಕ್ಕೊಂಡು ಗೋಲ್ಡ್ ಅಂತ ಸೇಫ್ ಅಸೆಟ್ನಾಗ ಹೂಡಿಕೆ ಮಾಡ್ತಾರ. ಅದರಿಂದ ಗೋಲ್ಡ್ ಅಂತ ಸೇಫ್ ಅಸೆಟ್ನು ಇರ್ತೈತಿ ಮತ್ತು ಬಾಂಡ್ಗಿಂತನೂ ಹೆಚ್ಚು ರಿಟರ್ನ್ ಸಿಗ್ತೈತ್ಲಾರಿ. ಅದು ಒಂದು ಕಾರಣದಿಂದನೂ ಗೋಲ್ಡ್ ಡಿಮಾಂಡ್ ಹೆಚ್ಚಾಗೈತಿ ಗ್ಲೋಬಲ್ನಾಗ. ಅದರದನ್ನ ಪರಿಣಾಮ ಗೋಲ್ಡ್ ಪ್ರೈಸ್ ಮ್ಯಾಗ ಕಾಣತೈತಿ. ಅದ ಕಾರಣ ಗೋಲ್ಡ್ 2-3 ವರ್ಷನಾಗ ಈ ಥರ ಇನ್ಕ್ರೀಸ್ ಆಗತೈತಿ ಗೋಲ್ಡ್ ಪ್ರೈಸ್ ಅಂತನೂ ನಾವು ಅನ್ಬೋದ. ಎರಡನೇ ರೀಸನ್ ಏನಂತಂದ್ರೆ ಟ್ರಂಪ್ ಅವ್ರದ್ದು ಟೆರಿಫ್. ಡೊನಾಲ್ಡ್ ಟ್ರಂಪ್ ಅವರು ಹೊಸ ಪ್ರೆಸಿಡೆಂಟ್ ಆದರೆ 2025 ಪ್ರೆಸಿಡೆಂಟ್ ಟೆರಿಫ್ ಹಚ್ಚಿದ ಕಾರಣ ಮಾರ್ಕೆಟ್ನ ಎಲ್ಲ ಅನ್ಸರ್ಟನಿಟಿ ಉಂಟಾತ. ಜಗತ್ತದ್ದು ಎಲ್ಲ ಮಾರ್ಕೆಟ್ಗಳು ವೀಕ್ಷಕರೇ ರಿಟರ್ನ್ ಅನ್ನ ಕೊಡುವಲ್ಲ ಅದು ಅಥವಾ ಕುಸ್ತಾಕ್ ಸ್ಟಾರ್ಟ್ ಆತ. ಅದ ಕಾರಣ ಯಾರ್ಯಾರು ಇಕ್ವಿಟಿ ಮಾರ್ಕೆಟ್ನ ಹೂಡಿಕೆ ಮಾಡಿರ್ತಾರ ಅವರು ಅಂಜಿ ಇಲ್ಲೇನು ರೊಕ್ಕನೂ ಆವತ್ತ ರಿಸ್ಕ್ನು ಭಾಳ ಐತೆ ಅನ್ನೋ ಕಾರಣದಿಂದ ಅಂಜಿ ಹತ್ರಾಗಿನ ರೊಕ್ಕ ತಕೊಂಡು ಗೋಲ್ಡ್ನಾಗ ಭಾಳ ಹೂಡಿಕೆ ಮಾಡಿರ. ಅದರದನ್ನ ಪರಿಣಾಮ ಗೋಲ್ಡ್ ಪ್ರೈಸ್ನಾಗ ಈ ಥರ ಕಾಣತೈತಿ, ಈ ಥರ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗತೈತಿ ಅಥವಾ ಏರಾತೈತಿ ಅಂತ ನಾವು ಅನ್ಬೋದ. ಮೂರನೇ ರೀಸನ್ ಏನಂತಂದ್ರೆ ವೀಕ್ಷಕರೇ, ವೀಕ್ ಡಾಲರ್. ಯಾವಾಗನೂ ಗೋಲ್ಡ್ ಮತ್ತು ಡಾಲರ್ ವಿರುದ್ಧವಾಗಿ ಕೆಲಸ ಮಾಡ್ತಾವ. ಡಾಲರ್ ಸ್ಟ್ರಾಂಗ್ ಆತಂದ್ರೆ ಗೋಲ್ಡ್ ಪ್ರೈಸ್ ವೀಕ್ಷಕರಿಗೆ ಬೀಳ್ತೈತಿ, ಡಾಲರ್ ವೀಕ್ ಆತಂದ್ರೆ ಗೋಲ್ಡ್ ಪ್ರೈಸ್ ಇರ್ತೈತಿ. ಅದರದನ್ನ ಪರಿಣಾಮ ವೀಕ್ಷಕರಿಗೆ ಗೋಲ್ಡ್ ಪ್ರೈಸ್ ಮ್ಯಾಗ ಕಾಣತೈತಿ. ಡಾಲರ್ ವೀಕ್ ಆಗೋದ್ ಕಾರಣನೂ ಗೋಲ್ಡ್ ಈ ತರ ಇರತೈತಿ ಅಂತ ನಾವು ಅನ್ಬೋದ. ಮತ್ತೊಂದು ರೀಸನ್ ಏನಂತಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್. ನಿಮ್ಮೆಲ್ಲರಿಗೂ ಗುರ್ತೇ ಇರ್ಬೋದ, ರಷ್ಯಾದ ವೀಕ್ಷಕರು ಮತ್ತು ಯುಕ್ರೇನ್ ಯುದ್ಧ 2022-23 ಸ್ಟಾರ್ಟ್ ಐತಿ, ಇನ್ನೂ ಎಂಡ್ ಆಗಿಲ್ಲ. ಇಸ್ರೇಲ್ ಮತ್ತು ಹಮಾಸದ ಯುದ್ಧ ಸ್ಟಾರ್ಟ್ ಆಗ್ತೈತಿ. ನಡಕ್ಕೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡೆದಿತ್ತು ಆಪರೇಷನ್ ಸಿಂಧೂರ್ ಅಂತ ನಾವು ವೀಕ್ಷಕರಿಗೆ ಲಾಂಚ್ ಮಾಡಿದ್ದು. ಇವೆಲ್ಲ ಜಗತ್ನಾಗ ಅನ್ಸರ್ಟನಿಟಿ ಉಂಟಾಗಿದ್ದ ಕಾರಣನು ಈ ತರ ವೀಕ್ಷಕರಿಗೆ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗತೈತಿ ಅಂತ ನಾವು ಅನ್ಬೋದ. ಮತ್ತೊಂದು ರೀಸನ್ ಏನಂತಂದ್ರೆ ಈ ಗೋಲ್ಡ್ ಈ ತರ ಇರಾಕ ಡಾಲರ್ ಮ್ಯಾಗಿಂದ ಅವಲಂಬನೆಯನ್ನ ಕಡಿಮೆ ಮಾಡತ್ತವ ಎಲ್ಲಾ ದೇಶಗಳು ವೀಕ್ಷಕರೇ ರಿಸರ್ವ್ ಇಟ್ಟಿರ್ತಾರ. ಎಲ್ಲಾ ದೇಶದವ್ರ ಸ್ವಲ್ಪ ರಿಸರ್ವ್ ಇಟ್ಟಿರ್ತಾರ. ಅದ್ರಾಗ ಸ್ವಲ್ಪ ಪರ್ಸೆಂಟೇಜ್ ರಿಸರ್ವ್ ಗೋಲ್ಡ್ ಇರ್ತೈತಿ, ಸ್ವಲ್ಪ ಪರ್ಸೆಂಟೇಜ್ ಡಾಲರ್ ಇರ್ತೈತಿ. ವೀಕ್ಷಕರೇ ಏನ್ ಮಾಡತ್ತಾರ ಅಂತಂದ್ರೆ ಭಾಳ ದೇಶಗಳೀಗ ಡಾಲರ್ ರಿಸರ್ವ್ ಅನ್ನ ಕಡಿಮೆ ಮಾಡಿ ಗೋಲ್ಡ್ ರಿಸರ್ವ್ ಅನ್ನ ಹೆಚ್ಚು ಮಾಡತ್ತಾವ. ಅದ ಒಂದು ಕಾರಣದಿಂದನೂ ಏನ್ ಡಾಲರ್ ಮ್ಯಾಗ ಭಾಳ ವೀಕ್ಷಕರೇ ಬೇರೆ ಬೇರೆ ದೇಶಗಳ ಅವಲಂಬನೆ ಇರ್ತಿದ್ದು, ಡಾಲರ್ ರಿಸರ್ವ್ ಮ್ಯಾಗ ಭಾಳ ಅವಲಂಬನೆ ಇರ್ತಿದ್ದು, ಆ ದೇಶಗಳು ಈಗ ಡಾಲರ್ ರಿಸರ್ವ್ ಅನ್ನ ಕಡಿಮೆ ಮಾಡಿ ಗೋಲ್ಡ್ ರಿಸರ್ವ್ ಅನ್ನ ಹೆಚ್ಚು ಮಾಡತ್ತಾವ. ಈ ಒಂದು ಡಾಲರ್ ಅವಲಂಬನೆಯನ್ನ ಕಡಿಮೆ ಮಾಡೋದ್ ಕಾರಣ ಜಗತ್ತದ್ದು ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳು ಆ ಒಂದು ಕಾರಣದಿಂದನೂ ಗೋಲ್ಡ್ ಪ್ರೈಸ್ ಈ ಥರ ಇನ್ಕ್ರೀಸ್ ಆಗತೈತೆ ಅಂತ ನಾವು ಅನ್ಬೋದು. ಈಗ ನಿಮ್ಮ ತಲೆ ಕ್ವಶನ್ ಇರ್ಬೋದು, ಯಾಕೆ ಸೆಂಟ್ರಲ್ ಬ್ಯಾಂಕ್ಗಳು ಜಗತ್ತದ್ದು ದೊಡ್ಡ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ರಿಸರ್ವ್ ಹೆಚ್ಚು ಮಾಡತ್ತವ, ಡಾಲರ್ ರಿಸರ್ವ್ ಯಾಕೆ ಕಡಿಮೆ ಮಾಡತ್ತವ ಅಂತ ಕ್ವಶನ್ ಇರ್ಬೋದು. ನೋಡ್ರಿ, ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಏನು ರಷ್ಯಾ ಮತ್ತು ಯುಕ್ರೇನ್ದ
ಇದು ಯುದ್ಧ ಸ್ಟಾರ್ಟ್ ಆತ. ಯುದ್ಧ ಸ್ಟಾರ್ಟ್ ಆಗನ ಏನು ರಷ್ಯಾದ ವೀಕ್ಷಕರೇ ಡಾಲರ್ ರಿಸರ್ವ್ ಇದ್ದವ ಫಾರಿನ್ನ ಇದ್ದು ರೀ, ಅಮೇರಿಕಾನ ಯುರೋಪ್ನಾಗ. ಅದು ಯುದ್ಧ ಸ್ಟಾರ್ಟ್ ಆಗನ ರಷ್ಯಾ ಅಲ್ಲಿಂದ ತನ್ನ ರಿಸರ್ವನ್ನು ತೊಗೋಬೇಕಂತ ಮಾಡಿತ್ತ. ಬಟ್ ಅದು ಯು ಎಸ್ ಎ ಕೊಡಲಿಲ್ಲ. ನೀ ಹಿಂಗೆಲ್ಲ ಯುದ್ಧ ಸ್ಟಾರ್ಟ್ ಮಾಡಿದ್ದು ಇದು ಮಾಡಿದ್ದು ನನ್ನ ಕೊಡಂಗಿಲ್ಲ ಅಂತ. ಅದ ಕಾರಣ ವೀಕ್ಷಕರೇ ರಷ್ಯಾಗ ಅದ ಧೋಕಾ ಆಗ್ಬಿಡ್ತೀರಿ. ಯುದ್ಧ ಟೈಮ್ನಾಗ ಒಮ್ಮೆ ಮೋಸ ಆದಂಗೆ ಆತ. ಅದು ಒಂದು ಕಾರಣದಿಂದ ಎಲ್ಲ ದೇಶಗಳು ಈ ಥರ ಅಂಜಿ ಏನ್ರಿ ಹಿಂಗೆ ನಮ್ಮ ನಡಕು ಯುದ್ಧ ಸ್ಟಾರ್ಟ್ ಆತು, ಈ ಸ್ಟಾರ್ಟ್ ಆತಂದ್ರೆ ಮತ್ತು ನೀವು ಯು ಎಸ್ ನಾವು ಈ ಥರ ಆಟ ಆಡಿಸ್ಬೋದು ಅನ್ನೋ ಕಾರಣದಿಂದ ಯು ಎಸ್ ಡಾಲರ್ದ ರಿಸರ್ವನ್ನು ಕಡಿಮೆ ಮಾಡಿ ಗೋಲ್ಡ್ ರಿಸರ್ವನ್ನು ಹೆಚ್ಚು ಮಾಡತ್ತಾರ. ಅದರದನ್ನು ಪರಿಣಾಮ ಗೋಲ್ಡ್ ಈ ಥರ ಇರತೈತೆ ಅಂತಲೂ ನಾವು ಅನ್ಬೋದು. ಲಾಸ್ಟ್ ರೀಸನ್ ಏನಂತಂದ್ರೆ ಫ್ರೆಶ್ ಬಾಯಿಂಗ್ ಗೋಲ್ಡ್ ವೀಕ್ಷಕರು ಯಾವ ಥರ ಇರತೈತೆ ನೀವು ನೋಡಿರ್ಬೋದ. ಇದ ಒಂದು ಏರೋದನ್ನು ನೋಡಿ ಭಾಳ ಹೂಡಿಕೆದಾರರ ಮತ್ತು ಹೆಚ್ಚು ಹೂಡಿಕೆ ಮಾಡತ್ತಾರಂತ ನಾವು ಅನ್ಬೋದ. ಈ ಏರೋ ಚಾರ್ಟನ್ನು ನೋಡಿನ ಭಾಳ ಇನ್ವೆಸ್ಟರ್ ಮತ್ತು ಗೋಲ್ಡ್ಗೆ ಅಟ್ರಾಕ್ಟ್ ಆಗತ್ತಾರ ಮತ್ತು ಹೆಚ್ಚು ಹೂಡಿಕೆ ಬರತೈತಿ. ಮತ್ತು ದೊಡ್ಡ ದೊಡ್ಡ ಇವು ETF ಗೋಲ್ಡ್ ETF ಸಂಖ್ಯೆ ಹೆಚ್ಚಾಗತೈತಿ. ಮತ್ತು ಫ್ರೆಶ್ ಬಾಯಿಂಗ್ ಗೋಲ್ಡ್ನಾಗ ಭಾಳ ಬರತೈತಿ. ಆ ಫ್ರೆಶ್ ಬಾಯಿಂಗ್ದಿಂದನ ಗೋಲ್ಡ್ ಡಿಮಾಂಡ್ ಹೆಚ್ಚಾಗೈತಿ. ಅದು ಒಂದು ಕಾರಣದಿಂದನೂ ಗೋಲ್ಡ್ ಈ ಥರ ಇರತೈತಿ ಅಂತಲೂ ನಾವು ಅನ್ಬೋದು. ಮೇನ್ ವೀಕ್ಷಕರೇ 2024-25 ಇದು ಗೋಲ್ಡ್ ಮ್ಯಾಸಿವ್ ರ್ಯಾಲಿ ಕಾಣಿತ್ತು ನಿಮ್ಗೆ. ಅದರಿಂದ ಇವ ಎಲ್ಲ ಮೇನ್ ರೀಸನ್ಗಳು. ಈಗ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ಇವು ರೀಸನ್ಗಳು ಏನಂದರೆ ಕಂಟಿನ್ಯೂ ಇದ್ದು ಅಂತ ತಿಳ್ಕೊರಿ. ಖಂಡಿತವಾಗಿ ಗೋಲ್ಡ್ ಮತ್ತು ಇನ್ವೆಸ್ಟರ್ಸ್ಗೆ ಭಾಳ ಚಲೋ ರಿಟರ್ನ್ ಕೊಡ್ತೈತಿ. ಇದು ನಿಮ್ದು ತಲೆಗಿರ್ಬೇಕು. ಈಗ ಬಾರಿ ವೀಕ್ಷಕರೇ ನಾವು ಎದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರೆ, ಏನು ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡನ್ನು ಭಾಳ ಬಾಯ್ ಮಾಡತ್ತಾರ, ಅವ್ರದ್ದು ಗೋಲ್ಡ್ ರಿಸರ್ವನ್ನು ಹೆಚ್ಚು ಮಾಡತ್ತಾರ. ಅದು ಒಂದು ಕಾರಣದಿಂದ ಏನು ಗೋಲ್ಡ್ ಏರಾತಿತ್ಲ ರೀ. ಅದ ಕಾರಣ ನಾವೇನು ಮಾಡೋಣ ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಕಡೆ ಏನಿದು ಗೋಲ್ಡ್ ರಿಸರ್ವ್ ಇದಾವ ಅವು ಎಷ್ಟೆಷ್ಟು ಇದಾವೋ ಏನೇನು ಇದಾವ ಫ್ಯೂಚರ್ನಾಗ ನೀವು ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡನ್ನು ಬಾಯ್ ಮಾಡ್ತಾವೋ ಇಲ್ಲೋ, ಫ್ಯೂಚರ್ನಾಗೂ ಏನಂದರೆ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡನ್ನು ಬಾಯ್ ಮಾಡತ್ತಾರ ಅಂತಂದ್ರೆ ಮತ್ತು ವೀಕ್ಷಕರಿಗೆ ಗೋಲ್ಡಿನ ಪ್ರೈಸ್ ಭಾಳ ಇನ್ಕ್ರೀಸ್ ಆಗೋದು ಚಾನ್ಸಸ್ ಇರ್ತೈತಿ. ಅದ ಕಾರಣ ಅವು ಲೈವ್ ಡೇಟಾನ ನಾವು ತಿಳ್ಕೊಳ್ಳೋಣ. ಡೇಟಾ ಮುಖಾಂತರ ತಿಳ್ಕೊಂಡ್ರೆ ನಮಗಿನ್ನ ಕ್ಲಿಯರಾಗಿ ಗೊತ್ತಾಗ್ಬಿಡ್ತೈತಿ. ನೋಡ್ಬೋದು ವೀಕ್ಷಕರೇ, ಭಾರತದ ಗೋಲ್ಡ್ ರಿಸರ್ವ್ದಿದ ಡೇಟಾ 880.18 ಟನ್ ವೀಕ್ಷಕರೇ ಗೋಲ್ಡ್ ಐತಿ ಭಾರತ ಕಡೆ ಸದ್ಯ ಗೋಲ್ಡ್ ರಿಸರ್ವ್. ಹೋದ ಕ್ವಾರ್ಟರನ್ನು 880 ಟನ್ ಇತ್ತ, ಈಗ 880.18 ಟನ್ ವೀಕ್ಷಕರೇ ಗೋಲ್ಡ್ ಭಾರತದ ಕಡೆ ಆಗೈತಿ. ಭಾರತದ ನಾವು ಗೋಲ್ಡ್ ರಿಸರ್ವ್ ನೋಡ್ರ ವೀಕ್ಷಕರೇ ಕಂಟಿನ್ಯೂ ಏರ್ಕೊಂತಾನ ಹೋಗತೈತಿ. ಅದ ಕಾರಣ ಭಾರತ ಇದೇ ಥರ ಏನ್ರೆ ಗೋಲ್ಡ್ ರಿಸರ್ವ್ ಹೆಚ್ಚು ಮಾಡ್ಕೊಂತ ಹೋತಂತಂದ್ರೆ ಖಂಡಿತವಾಗಿ ಗೋಲ್ಡ್ ವೀಕ್ಷಕರೇ ಇನ್ನೂ ಹೆಚ್ಚಿರೋ ಸಂಭಾವನೆ ಐತಿ. ಮತ್ತೊಂದು ಏನಂತಂದ್ರೆ ಚೀನಾದ ಗೋಲ್ಡ್ ರಿಸರ್ವ್ ನೋಡೋಣ. ಚೀನಾದ ನಾವು ಗೋಲ್ಡ್ ರಿಸರ್ವ್ ನೋಡ್ಬೋದಾ 2007 ಟನ್ ಏನು ವೀಕ್ಷಕರೇ 2023 ಚೀನಾ ಕಡೆ ಗೋಲ್ಡ್ ರಿಸರ್ವ್ ಇದ್ದು ಆದಿಗೇರಿ ಕರೆಂಟ್ Q3 2025 2300 ಟನ್ ಆಗೈತ್ರಿ. ಅಂದ್ರೆ ಚೀನಾ ಹೆವಿ ಗೋಲ್ಡನ್ನು ವೀಕ್ಷಕರೇ ಬಾಯ್ ಮಾಡತೈತಿ. ಚೀನಾ ಇದೇ ಥರ ಏನಂದ್ರೆ ಗೋಲ್ಡ್ ಬಾಯ್ ಮಾಡ್ಕೊಂಡು ಹೋತಂದ್ರೆ ಖಂಡಿತವಾಗಿ ಫ್ಯೂಚರ್ನಾಗೂ ಗೋಲ್ಡ್ ಡಿಮಾಂಡ್ ಭಾಳ ಇರ್ತೈತಿ. ಫ್ಯೂಚರ್ನಾಗೂ ವೀಕ್ಷಕರೇ ಗೋಲ್ಡ್ ಭಾಳ ಇರ್ತೈತೆ ಅಂತ ನಾವು ಅನ್ಬೋದು. ಈ ವೀಕ್ಷಕರೇ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ಯಾವ್ಯಾವ ದೇಶ ಕಡೆ ಎಷ್ಟೆಷ್ಟು ಗೋಲ್ಡ್ ರಿಸರ್ವ್ ಇದಾವ ಅಂತ ಅದ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಬಿಡೋಣ. ನೋಡ್ಬೋದು ಎಲ್ಲಕ್ಕಿಂತ ಹೆಚ್ಚು ಗೋಲ್ಡ್ ರಿಸರ್ವ್ US ಕಡೆ ಐತ್ರಿ ವೀಕ್ಷಕರೇ. ಎಷ್ಟು ಐತಂತಂದ್ರೆ 8133 ಟನ್ ಐತ್ರಿ US ಕಡೆ. ಆಮ್ಯಾಗ ಜರ್ಮನಿ ಬರ್ತೈತಿ, ಇಟ್ಲಿ ಬರ್ತೈತಿ, ಫ್ರಾನ್ಸ್, ರಷ್ಯಾ, ಚೀನಾ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಭಾರತನೂ ಬರ್ತೈತಿ. ಭಾರತ ಕಡೆ 880 ಟನ್ ಗೋಲ್ಡ್ ಐತಿ. ಈಗ ನಾವು ಗೋಲ್ಡ್ ರಿಸರ್ವ್ ತಿಳ್ಕೊಂಡು ಜಗತ್ತದ ಟಾಪ್ 5 ದೇಶಗಳು ಯಾವಂತ ಅದ್ರ ಬಗ್ಗೆ ತಿಳಿಸಿನಿ. ಭಾರತ ಕಡೆ ಎಷ್ಟು ಗೋಲ್ಡ್ ರಿಸರ್ವ್ ಐತೆ ಅಂತ ಅದ್ರ ಬಗ್ಗೆ ತಿಳಿಸಿನಿ. ಚೀನಾನಾಗ ಎಷ್ಟು ಗೋಲ್ಡ್ ರಿಸರ್ವ್ ಐತೆ ಅಂತ ಅದ್ರ ಬಗ್ಗೆ ತಿಳಿಸಿನಿ. ಈಗಿದ ಗೋಲ್ಡ್ ರಿಸರ್ವ್ ಬೇಡ, ಓವರ್ ಆಲ್ ಟೋಟಲ್ ರಿಸರ್ವ್ ಯಾವ್ಯಾವ ದೇಶ ಕಡೆ ಎಷ್ಟೆಷ್ಟೈತಿ. ಗೋಲ್ಡ್ ಅಷ್ಟೇ ಇಲ್ಲ ವೀಕ್ಷಕರೇ, ಹಲವಾರು ಎಲ್ಲ ಅಸೆಟ್ ಕ್ಲಾಸ್ ಹಿಡಿದು ಟೋಟಲ್ ಓವರ್ ಆಲ್ ಯಾವ ದೇಶ ಕಡೆ ಎಷ್ಟು ರಿಸರ್ವ್ ಐತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಬೋದು ಇದು ಒಂದು ಡೇಟಾ ಐತಿ. ಈ ಡೇಟಾ ಪ್ರಕಾರ ಎಲ್ಲಕ್ಕಿಂತ ಹೆಚ್ಚಿಗೆ ರೀಸೆಂಟ್ ಇಯರ್ನಾಗ ವೀಕ್ಷಕರೇ ಎಲ್ಲಕ್ಕಿಂತ ಹೆಚ್ಚು ರಿಸರ್ವ್ ಚೀನಾ ಕಡೆ ಐತಿ. ನೋಡ್ಬೋದ ಎಷ್ಟೈತೆ ಅಂತಂದ್ರೆ 34,56,000 ಮಿಲಿಯನ್ ವೀಕ್ಷಕರೇ ಡಾಲರ್ ಚೀನಾ ಕಡೆ ರಿಸರ್ವ್ ಇದಾವ. ನಂಬರ್ 1 ಚೀನಾ ಐತಿ, ನಂಬರ್ 2 ಜಪಾನ್ ಐತಿ, ಯುನೈಟೆಡ್ ಸ್ಟೇಟ್ಸ್ ಐತಿ, ಸ್ವಿಟ್ಜರ್ಲ್ಯಾಂಡ್ ಐತಿ, ಭಾರತನೂ ಐತಿ. ಟಾಪ್ 5ನೇ ದೇಶನಾಗ ಭಾರತದ ಹೆಸರನ್ನು ಬರ್ತೈತಿ. ಅದ ಕಾರಣ ಭಾರತನ ಯಾವ ಥರ ಬೆಳೆಯತೈತೆ ಅಂತ ನೀವು ಇದ್ರಲ್ಲೇನ ತಿಳ್ಕೊಬೋದಾ. ಈಗ ಬಾರಿ ವೀಕ್ಷಕರು ಇವೇನು ಟಾಪ್ ದೇಶಗಳು ಇದಾವ ಏನು ನಾ ಓವರ್ ಆಲ್ ರಿಸರ್ವ್ ತಿಳಿಸೀನಿ. ಇವ್ರ ಕಡೆ ಈಗ ಪರ್ಟಿಕ್ಯುಲರ್ ಓವರ್ ಆಲ್ ಎಲ್ಲ ರಿಸರ್ವ್ನಾಗ ಗೋಲ್ಡ್ದನ್ನ ಪರ್ಟಿಕ್ಯುಲರ್ ರಿಸರ್ವ್ ಎಷ್ಟೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಬೋದೇ ಇದು ಒಂದು ಡೇಟಾ ಐತಿ. ಈ ಡೇಟಾ ಪ್ರಕಾರ ಏನು ಚೀನಾ ಕಡೆ ಎಲ್ಲಕ್ಕಿಂತ ಹೆಚ್ಚು ವೀಕ್ಷಕರಿಗೆ ರಿಸರ್ವ್ ಬೆಳೆಯತ್ತವ ರೀಸೆಂಟ್ ಇಯರ್ನಾಗ. ಅದ್ರ ಕಡೆ ಪರ್ಟಿಕ್ಯುಲರ್ ಎಷ್ಟು ಪರ್ಸೆಂಟೇಜ್ ಗೋಲ್ಡ್ ಐತಂತಂದ್ರೆ ಓವರ್ ಆಲ್ ರಿಸರ್ವ್ದ ಎಷ್ಟು ಪರ್ಸೆಂಟೇಜ್ ಗೋಲ್ಡ್ ಐತಂತಂದ್ರೆ 7.68% ವೀಕ್ಷಕರಿಗೆ ಗೋಲ್ಡ್ ಐತಿ. ಟೋಟಲ್ ಓವರ್ ಆಲ್ ಏನು ರಿಸರ್ವ್ ಐತಿ ಚೀನಾದ ಅದ್ರಾಗ ಬರೀ 7.68%
ಗೋಲ್ಡ್ದ ರಿಸರ್ವ್ ಐತಿ, ಬಂಗಾರದ ರಿಸರ್ವ್ ಐತಿ. ಭಾರತದ ನೋಡ್ಬೋದಾ, ಭಾರತದ ಎಷ್ಟೈತೆ ಅಂತಂದ್ರೆ ಭಾರತದ ಟೋಟಲ್ ಓವರ್ ಆಲ್ ಏನು ರಿಸರ್ವ್ ಐತಿ ಅದ್ರಾಗ 15.17% ಗೋಲ್ಡ್ದ ರಿಸರ್ವ್ ಐತಿ. ಅದನ್ನ ನಾವು ಜಗತ್ತದ ಎಲ್ಲಕ್ಕಿಂತ ದೊಡ್ಡ ದೇಶದ US ಎಷ್ಟು ಗೋಲ್ಡ್ ರಿಸರ್ವ್ ಐತಿ ಅವ್ರದ್ದು ಓವರ್ ಆಲ್ ವೀಕ್ಷಕರೇ ಏನು ರಿಸರ್ವ್ ಐತಿ ಅದ್ರಾಗ ನಾವು ನೋಡ್ರ US ಓವರ್ ಆಲ್ ಎಲ್ಲ ರಿಸರ್ವ್ನಾಗ ಗೋಲ್ಡ್ದನ ರಿಸರ್ವ್ 80.36% ಐತಿ ವೀಕ್ಷಕರೇ. 80%ಗಿಂತನೂ ಹೆಚ್ಚು ರಿಸರ್ವ್ ಗೋಲ್ಡ್ನೇ ಐತಿ ಅವ್ರದ್ದು ಓವರ್ ಆಲ್ ರಿಸರ್ವ್ನಾಗಿಂತ. ಅಂದ್ರೆ ಇದ್ರ ಮುಖಾಂತರ ನೀವು ತಿಳ್ಕೊಬೋದ ಚೀನಾ ಕಡೆ ಏನು ವೀಕ್ಷಕರೇ ಗೋಲ್ಡ್ ರಿಸರ್ವ್ ಐತಿ ಅದ ಭಾಳ ಕಡಿಮೆ ಐತಿ. ಓವರ್ ಆಲ್ ರಿಸರ್ವ್ ಅದ ಬರೀ 7% ಐತಿ. ಅವ್ರ ವೀಕ್ಷಕರ 50% ಸುಮಾರು ಏನ್ರಿ ಓವರ್ ಆಲ್ ರಿಸರ್ವ್ ಅದ ಗೋಲ್ಡ್ ರಿಸರ್ವ್ ಒಯ್ದ್ರೆ ಅಂದ್ರೆ ಯಾವ ಥರ ಮ್ಯಾಸಿವ್ ಡಿಮಾಂಡ್ ಜಗತ್ತಿನಾಗ ಗೋಲ್ಡ್ ಬರ್ಬೋದಂತ ಇದ್ರ ಮುಖಾಂತರನು ನೀವು ತಿಳ್ಕೊಬೋದ. ಅದ ಕಾರಣ ಭಾರತ ಕಡೆ ಚೀನಾ ಕಡೆ US ಕಂಪೇರ್ ಮಾಡ್ರೆ ಓವರ್ ಆಲ್ ರಿಸರ್ವ್ನಾಗಿಂದ ಗೋಲ್ಡ್ ರಿಸರ್ವ್ ಭಾಳ ಕಡಿಮೆ ಐತಿ. ಫ್ಯೂಚರ್ನಾಗ ಇವ್ರೂ ಸಹ ವೀಕ್ಷಕರೇ ಡಾಲರ್ ರಿಸರ್ವನ್ನ ಕಡಿಮೆ ಮಾಡಿ ಗೋಲ್ಡ್ ರಿಸರ್ವನ್ನ ಹೆಚ್ಚು ಮಾಡಿರಂತಂದ್ರೆ ಖಂಡಿತವಾಗಿ ಫ್ಯೂಚರ್ನಾಗನು ಗೋಲ್ಡ್ದ ಹೆವಿ ಡಿಮಾಂಡ್ ಇರೋ ಸಂಭಾವನೆ ಹೆಚ್ಚಿರ್ತೈತೆ ಅಂತ ನಮಗೆ ಈ ಒಂದು ಡೇಟಾಲೇನು ನಮಗೆ ಗುರ್ತಾಗ್ತೈತಿ. ಅದ ಕಾರಣ ಈ ಡೇಟಾನು ಭಾಳ ವೀಕ್ಷಕರೇ ಇಂಪಾರ್ಟೆಂಟ್ ಆಗ್ತೈತಿ. ಬರೀ ವೀಕ್ಷಕರೇ ಈಗ ನಿಮ್ಗೆ ಎಲ್ಲ ಡೇಟಾನು ತಿಳಿಸೀನಿ. ಸೆಂಟ್ರಲ್ ಬ್ಯಾಂಕ್ ಡಿಮಾಂಡನ್ನು ಯಾವ ಥರ ಇರ್ಬೋದು ಫ್ಯೂಚರ್ನಾಗ ಅಂತ ಅದ್ರ ಬಗ್ಗೆನೂ ಡೇಟಾ ಮುಖಾಂತರ ತಿಳಿಸೀನಿ. ಈಗ ಬರೀ ದೊಡ್ಡ ದೊಡ್ಡ ಬ್ರೋಕರ್ ಏನೇನು ವೀಕ್ಷಕರೇ ಪ್ರಿಡಿಕ್ಟ್ ಮಾಡ್ತಾರೆ 2026ನಾಗ ಎಷ್ಟೆಷ್ಟು ಪರ್ಸೆಂಟೇಜ್ ಗೋಲ್ಡ್ ಇರ್ಬೋದಾ, ಎಷ್ಟಕ್ಕೆ ತಲುಪ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಜಗತ್ತದ ಎಲ್ಲಕ್ಕಿಂತ ಫೇಮಸ್ ಬ್ರೋಕರ್ ಆದ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವ್ರು ಏನು ಹೇಳ್ತಾರಂತಂದ್ರೆ ಗೋಲ್ಡ್ 2026ನಾಗ $4,900 ಗ್ಲೋಬಲ್ ಮಾರ್ಕೆಟ್ನಾಗ ತಲುಪ್ಬೋದು ಅಂತ ಅಂತಾರ. ಅದರಿಂದ ಮೇನ್ ರೀಸನ್ ಇದ ಕೊಟ್ಟಾರಿ US ಫೆಡರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡತೈತಿ ಅದ ಕಾರಣ ಅಂತಲೂ ತಿಳಿಸಿದಾರ. ಈ ಥರ ಏನ್ರ ವೀಕ್ಷಕರು ಏರಿತ್ತಂತಂದ್ರೆ ಕರೆಂಟ್ ಲೆವೆಲ್ದಿಂದ 14% ಗೋಲ್ಡ್ ರ್ಯಾಲಿ 2026ನಾಗ ತೋರಿಸ್ಬೋದು ಅಂತ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರ ಅನುಮಾನ ಹಚ್ಚಾರ. ಮತ್ತು ನಾವು ಬ್ಯಾಂಕ್ ಆಫ್ ಅಮೇರಿಕಾದವ್ರ ಪ್ರೆಡಿಕ್ಷನ್ ನೋಡ್ರೆ 2026ನಾಗ ಬ್ಯಾಂಕ್ ಆಫ್ ಅಮೇರಿಕಾ $5,000 ಗೋಲ್ಡ್ ತಲುಪ್ಬೋದು ಅಂತ ವೀಕ್ಷಕರೇ ಅನುಮಾನ ಅಥವಾ ಟಾರ್ಗೆಟ್ ಕೊಟ್ಟಾರಂತ ನಾವು ಅನ್ಬೋದ. ಅದರಿಂದನೂ ಕೆಲವೊಂದು ರೀಸನ್ಗಳಿದಾವೆ. ಆ ಥರ ವೀಕ್ಷಕರೇ ಮೇನ್ US ಎಕನಾಮಿ ಪಾಲಿಸಿಗಳು, ಸೆಂಟ್ರಲ್ ಬ್ಯಾಂಕ್ ಪಾಲಿಸಿಗಳು, ಜಿಯೋ ಪೊಲಿಟಿಕಲ್ ರಿಸ್ಕ್ ಮತ್ತು ಸೆಂಟ್ರಲ್ ಬ್ಯಾಂಕ್ಗಳ ವೀಕ್ಷಕರೇ ಹೆವಿ ಡಿಮಾಂಡ್ ಇವ ಕಾರಣದಿಂದ ಗೋಲ್ಡ್ನು ತಲುಪ್ಬೋದು $5,000 ಅಂತ ಬ್ಯಾಂಕ್ ಆಫ್ ಅಮೇರಿಕಾನು ವೀಕ್ಷಕರೇ ಪ್ರಿಡಿಕ್ಟ್ ಮಾಡೈತಿ. ಅದ ಕಾರಣ ಇವೆಲ್ಲ ಡೇಟಾಗಳನ್ನು ನೋಡ್ರೆ ಫ್ಯೂಚರ್ನಾಗನು ಗೋಲ್ಡ್ ಡಿಮಾಂಡ್ ಹೆವಿ ಇರ್ತೈತಿ. ಅದ ಕಾರಣ 2025ನಾಗ ಏನು ರ್ಯಾಲಿ ತೋರಿಸೈತಿ ಅದೇ ಥರ ಇರ್ತೈತೆ ಅಂತ ಅನ್ನಕ್ಕೆ ಬರಂಗಿಲ್ಲ. ಬಟ್ ಖಂಡಿತವಾಗಿ 2026ನಾಗೂ ಚಲೋ ರಿಟರ್ನ್ ಗೋಲ್ಡ್ ಕೊಡ್ಬೋದು ಅಂತಲೂ ನನಗನ್ನಿಸ್ತೈತಿ. ಬಟ್ ನಾವು ಓವರ್ ಆಲ್ ವೀಕ್ಷಕರೇ ಹೂಡಿಕೆದಾರರ ಆಗಿ ಯೋಚನೆ ಮಾಡ್ರೆ ಏನು ನೋಡ್ಬೇಕಂತಂದ್ರೆ ಗೋಲ್ಡ್ದ ಪಾಸ್ಟ್ ಹಿಸ್ಟ್ರಿ, ಪಾಸ್ಟ್ ರಿಟರ್ನ್ ನೋಡ್ಬೋದು. ಗೋಲ್ಡ್ ಲಾಸ್ಟ್ 25 ವರ್ಷನಾಗ ಎವರೇಜ್ 11-12% ರಿಟರ್ನ್ ಕೊಟ್ಟೈತಿ. ಅದ ಕಾರಣ ಇನ್ವೆಸ್ಟರ್ ಆಗಿ ನಾವು ಇಷ್ಟನ್ನ ವೀಕ್ಷಕರೇ ಆಸೆ ಇಡಬೇಕು. ಇದು ಒಂದು ಲಾಂಗ್ ಟರ್ಮ್ ದಾಟ ಐತ್ರಿ. ಗೋಲ್ಡ್ ಆಗಲಿ ಏನೋ ಆಗಲಿ ಈಗ ನೀವು ಹೂಡಿಕೆ ಮಾಡಿರಂತಂದ್ರೆ ನಾಳೆನೋ ವೀಕ್ಷಕರೇ ಒಮ್ಮೆ 10-15% ಇರಂಗಿಲ್ಲ. ಇದು ನಿಮ್ದು ತಲೆ ಇರಬೇಕು. ವರ್ಷ 11% ರಿಟರ್ನ್ ಗೋಲ್ಡ್ ಕೊಡ್ತೈತಿ. ಬಟ್ ಯಾವ ವರ್ಷ ಕೊಡ್ತೈತೆ ಅಂತ ಹೇಳಕ್ ಬರಂಗಿಲ್ಲ. 5 ವರ್ಷ ಗಂಟಲೆ ಏನೂ ಕೊಡಲಿಲ್ಲ, ಒಮ್ಮೆ 5ನೇ ವರ್ಷ 50% ಗೋಲ್ಡ್ ಇರ್ಬೋದು. ಇದು ನಿಮ್ದು ತಲೆ ಇರಲಿ. ಬಟ್ ಓವರ್ ಆಲ್ ನಾವು ಎಲ್ಲ ಡೇಟಾಗಳ ಮುಖಾಂತರ ನೋಡ್ರೆ ಗೋಲ್ಡ್ ಹೆವಿ ಡಿಮಾಂಡ್ ಫ್ಯೂಚರ್ನಾಗೂ ಇರ್ಬೋದಾ. ಮೇನ್ ವೀಕ್ಷಕರೇ ಯಾವಾಗೂ ನೀವು ತಿಳ್ಕೊರಿ ಯಾವುದು ಅಸೆಟ್ ಕ್ಲಾಸ್ ಡಿಮಾಂಡ್ ಮತ್ತು ಸಪ್ಲೈಲೇ ಆಟ ಆಗ್ತೈತಿ. ಡಿಮಾಂಡ್ ಹೆವಿ ಐತಿ, ಸಪ್ಲೈ ಲಿಮಿಟೆಡ್ ಐತಿ. ಗೋಲ್ಡ್ ನಿಮ್ಮೆಲ್ಲರಿಗೂ ಗುರ್ತೈತಿ. ಅದ ಕಾರಣ ಗೋಲ್ಡ್ ಖಂಡಿತವಾಗಿ ಚಲೋ ರಿಟರ್ನ್ ಕೊಡ್ತೈತಿ. ಗೋಲ್ಡ್ ಚಲೋ ರಿಟರ್ನ್ ಕೊಡ್ತೈತೆ ಅನ್ನೋ ಕಾರಣ ಗೋಲ್ಡ್ನಾಗನ ಎಲ್ಲಾನು ಹೂಡಿಕೆ ಮಾಡಬಾರ್ದು, ಡೈವರ್ಸಿಫೈ ಇರಬೇಕು. ಮತ್ತೊಂದು ನಾನು ನಿಮಗೆ ತಿಳಿಸ್ತೇನೆ, ಇಕ್ವಿಟಿ ಮಾರ್ಕೆಟನ್ನು ಕಂಪೇರ್ ಮಾಡ್ರೆ ಗೋಲ್ಡ್ ಹೆಚ್ಚು ರಿಟರ್ನ್ ಕೊಡ್ತೈತೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಗೋಲ್ಡ್ ವೀಕ್ಷಕರೇ ಯಾವಾಗನೂ ಏರಿತಂದ್ರೆ ನಿಮಗೆ ರಿಟರ್ನ್ ಸಿಗ್ತೈತಿ. ಬಟ್ ಇಕ್ವಿಟಿನಾಗ ನಿಮಗೆ ಡಿವಿಡೆಂಟು ಸಿಗ್ತೈತಿ, ಸ್ಟಾಕ್ ಸ್ಪ್ಲಿಟ್ಟೂ ಆಗ್ತಾವೆ. ಅದು ಯಾರು ವೀಕ್ಷಕರೇ ನಿಮಗೆ ಹೇಳಂಗಿಲ್ಲ. ಗೋಲ್ಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಎರಡೂ ವೀಕ್ಷಕರೇ ಕಂಪೇರ್ ಮಾಡಿ ವಿಡಿಯೋ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ತಿಳಿಸ್ರಿ. ಅದ್ರ ಬಗ್ಗೆನೂ ಗೋಲ್ಡ್ನ ಹೂಡಿಕೆ ಮಾಡಿದ್ರೆ ಚಲೋ ಇರೋ, ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡಿಸ್ಕೊಳ್ಳೋ ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ನಾವು ವಿಡಿಯೋ ಮಾಡ್ತೇನೆ. ಓವರ್ ಆಲ್ ವೀಕ್ಷಕರೇ ಇದೈತೆ ಈ ವಿಡಿಯೋನಾಗ ನಿಮಗೆಲ್ಲ ಡೀಟೇಲ್ದಾಗ ಗುರ್ತಾ ಇರ್ಬೋದಾ. ಲಾಸ್ಟಿಗೆ ನಾವು ಗೋಲ್ಡ್ ಚಾರ್ಟ್ ನೋಡ್ಬೋದಾ. ನಾ ಗೋಲ್ಡ್ ಚಾರ್ಟು ತೋರಿಸ್ತೇನೆ, ಟೆಕ್ನಿಕಲ್ ಲೆವೆಲನ್ನು ತಿಳ್ಕೊಬೋದಾ. ಇದು ಒಂದು ವೀಕ್ಷಕರೇ ತ್ರಿಕೋನ ಪ್ಯಾಟರ್ನ್ ಮಾಡಿ ಮ್ಯಾಗ ಹೋಗತೈತಿ. ಇದೇನರ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿತ್ತಂತಂದ್ರೆ ಖಂಡಿತವಾಗಿ ಮುಂದೂ ವೀಕ್ಷಕರೇ ಗೋಲ್ಡ್ ಇರ್ಬೋದು ಅಂತ ನನಗನ್ನಿಸ್ತೈತಿ. ಓವರ್ ಆಲ್ ವೀಕ್ಷಕರೇ ಇದೈತಿ ಇವತ್ತಿನ ವಿಡಿಯೋ ಹೆಂಗೆ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ವಿಡಿಯೋ ಎಲ್ಲ ಡೀಟೇಲ್ದಾಗ ತಿಳಿದಂತೂ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.